ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತಿನ ವ್ಲಾಗ್ ಸ್ನೇಹಿತರೆ ಪ್ರೀವಿಯಸ್ ವ್ಲಾಗ್ನ ಕಂಟಿನ್ಯೂಷನ್ ವ್ಲಾಗ್ ಇದು. ಪ್ರೀವಿಯಸ್ ವ್ಲಾಗಲ್ಲಿ ನೋಡಿದ್ದೀರಾ, ನಾವು ಏರ್ಪೋರ್ಟ್ನ ರೀಚ್ ಆಗಿದ್ವಿ. ರೀಚ್ ಆದಮೇಲೆ ಒಳಗಡೆ ನಾವು ಏನೆಲ್ಲ ಪ್ರೊಸೀಜರ್ನ ಫಾಲೋ ಮಾಡಬೇಕಾಗತ್ತೆ, ಏನೇನು ಸ್ಟೇಜಸ್ ಇರುತ್ತೆ ಎಲ್ಲನೂ ಹೇಗೆ ಅಂದ್ಬಿಟ್ಟು ಡೀಟೇಲ್ ಆಗಿ ತಿಳಿಸಿದ್ದೀನಿ. ಇವತ್ತಿನ ವ್ಲಾಗಲ್ಲಿ ನೀವು ಲಾಂಚ್ ಅಂದರೆ ಏನು, ಅಲ್ಲಿ ಏನೆಲ್ಲ ಫುಡ್ ಇರುತ್ತೆ, ಅದನ್ನು ಹೇಗೆ ಆಕ್ಸೆಸ್ ಮಾಡೋದು, ನಾವು ಇದನ್ನು ಒಬ್ಬರಿಗೆ ಬರೀ ₹2ಗೆ ಆಕ್ಸೆಸ್ ಮಾಡಿದ್ದೀವಿ. ಅಂದರೆ ಇಷ್ಟೆಲ್ಲ ಫುಡ್ಗೆ ನಾವು ಬರೀ ಒಬ್ಬರಿಗೆ ₹2 ಮಾತ್ರನೇ ಕೊಟ್ಟಿರೋದು. ಅದು ಹೇಗೆ ಅಂತ ನಿಮ್ಗೆ ಇವತ್ತು ಡೀಟೇಲ್ ಆಗಿ ತಿಳಿಸ್ತೀನಿ. ಏನೆಲ್ಲ ಫುಡ್ ಇರುತ್ತೆ ಅಂತ ಕೂಡ ನೀವು ಡೀಟೇಲ್ ಆಗಿ ನೋಡ್ಬೋದು. ಇದು ಇಂಟರ್ನ್ಯಾಷನಲ್ ಲಾಂಚ್. ಇದೇ ರೀತಿಯಲ್ಲಿ ಡೊಮೆಸ್ಟಿಕ್ ಲಾಂಚ್ ಕೂಡ ಇರುತ್ತೆ. ನಾವು ಡೊಮೆಸ್ಟಿಕ್ ಫ್ಲೈಟ್ ತೊಗೊಳ್ತಾ ಇದ್ದೀವಿ ಅಂದರೆ ಅದು ಕೂಡ ಆಕ್ಸೆಸ್ ಮಾಡ್ಬೋದು. ಈಗ ಸ್ನೇಹಿತರೆ ಏರ್ಪೋರ್ಟ್ ಲಾಂಜನ್ನು ನಾವೀಗ ಆಕ್ಸೆಸ್ ಮಾಡ್ತಾ ಇದ್ದೀವಿ. ಇದು ಅದರ ಎಂಟ್ರೆನ್ಸ್. ಇಲ್ಲಿಗೆ ಎಲ್ಲರೂ ಬರ್ಬೋದು, ಬಟ್ ಫ್ರೀಯಾಗಿ ಕೂಡ ಬರ್ಬೋದು. ವಿತ್ ಓನ್ಲಿ ನಾವು ₹2 ಪೇ ಮಾಡಬೇಕಾಗುತ್ತೆ. ಅದು ಹೇಗೆ ಅಂತ ನೋಡೋಣ ಬನ್ನಿ. ಅದು ನಮ್ಮ ಹತ್ರ ಫೆಸಿಲಿಟಿ ಇಲ್ಲ ಅಂದರೆ ಎಷ್ಟು ಚಾರ್ಜ್ ಆಗುತ್ತೆ ಕೇಳೋಣ. ಇದನ್ನು ಚೂಸ್ ಮಾಡಿದ್ರಾ? ನಿಯರ್ ದ ಪ್ಲಾಂಟ್. ನೈಸ್. ಬನ್ನಿ ಫುಡ್ ನೋಡೋಣ ಏನಿದೆ ಅಲ್ಲಿ. ಇರ್ಲಿಪ್ಪ. ಹಾಂ, ನೀವು ಡೀಟೇಲ್ ಹೇಳೋರಂತೆ ಹೇಗೆ ಏನು ಅಂತ. ತಗೋ. ಸಾನು ಫೇವ್ರೇಟ್. ನನಗೂ ಒಂದು. ಅಲ್ಲಿ ಬೇರೆ ಏನಾದರೂ ಇದೆಯಾ ನೋಡೋಣ ಬಾ. ನಿನ್ಗೇನು ಬೇಕು ತಗೋ ಸಾಕು. ಫ್ರೂಟಿ ಬಿಟ್ಟರೆ ಇದೆಲ್ಲನೂ ನನಗಿಷ್ಟ ಇಲ್ಲ. ಸೊ ದಿಸ್ ಇಸ್ ದ ಲಾಂಚ್ ಏರಿಯಾ. ಬನ್ನಿ ಊಟ ಏನಿದೆ ನೋಡೋಣ. ಹಾಂ, ಕಾಫಿ ಮೇಕರ್, ಮಿನಿ ಬಾರ್. ಈಗ ಫುಡ್ ತಗೊಳ್ಳೋ ಟೈಮು ಏನೇನಿದೆ ಅಂತ ನೋಡೋಣ ಬನ್ನಿ. ಪ್ಲೇಟ್, ಟಿಶ್ಯೂ, ಇದನ್ನ ಆಮೇಲೆ ತಗೊಳ್ಳೋಣ. ಕಟ್ಲರಿ. ನಿಮ್ಗೆ ಏನೇನು ಬೇಕಂತ ಏನಿದೆ? ಇದು ಅಸಾರ್ಟೆಡ್ ಬ್ರೆಡ್, ಓಕೆ, ಪೊಟ್ಯಾಟೊ ಆ್ಯಂಡ್ ಲೀಫ್ ಸೂಪ್, ಆ್ಯಪಲ್ ಆ್ಯಂಡ್ ಬನಾನಾ. ಇದರಲ್ಲಿ ಪನ್ನೀರ್ ಇದೆ, ಟೊಮ್ಯಾಟೊ ಇದೆ. ಇದೇನು ಗಟ್ಟಿಯಾಗ್ಬಿಟ್ಟಿದೆ, ಐಸ್ ಥರ. ಸಲಾಡ್ ತಗೋಣ. ತುಂಬ ತಿಂದಿಲ್ಲ ಬೆಳಿಗ್ಗೆಯಿಂದ. ಓಕೆ, ಫ್ರೂಟ್ ಎಲ್ಲ ಆಮೇಲೆ ತಗೋಣ. ಇದೇನಿದು? ಕರ್ಡಾ? ಡೈರಿ ಅಲರ್ಜನ್ ಅಂತ ಹಾಕಿದ್ದಾರೆ ನೋಡಿ. ಕರ್ಡ್. ಸ್ವೀಟಾ ಸಾಲ್ಟಿನಾ ನೋಡೋಣ. ಸ್ಪೈಸಿ ಕ್ಯಾರೆಟ್ ಹಮ್ಮಸ್. ಸಾಸೇಜ್ ಆಪಲ್ ಸ್ಯಾಲಡ್. ಇದು ಮಿಕ್ಸ್ಡ್ ವೆಜ್ ಪಿಕ್ಕಲ್ ಅಂತೆ. ಕೆಚಪ್, ಬಟರ್, ವಡಾ ತಗೊಳ್ಳೋಣ. ಕರ್ಡ್ ರೈಸ್ ಆಮೇಲೆ ತಗೋಣ. ಪಾಸ್ತಾ ಸಾನು ಚೆನ್ನಾಗಿದೆ. ಅವಳು ಇನ್ನೂ ಆಲ್ರೆಡಿ ಇನ್ನೊಂದು ರೌಂಡ್ ಬರ್ತೀನಿ ಅಂತಿದ್ಲು. ವೈಟ್ ಸಾಸ್ ಪಾಸ್ತಾ. ಲೆಟ್ ಮೀ ಟೇಸ್ಟ್. ಚಿಲ್ಲಿ ಪನ್ನೀರ್. ತುಂಬ ಆಯ್ತಾ? ಪ್ಲೇಟ್ ಇಸ್ ಸೋ ಸ್ಮಾಲ್. ಓಕೆ, ಏನಿದೆ? ಸಮೋಸ. ಮಿನಿ ಸಮೋಸ ಥರ ಕಾಣ್ತಿದೆ. ಇದೆ ಇರಾನಿಯನ್ ಸ್ಟೈಲ್ ಪ್ಯಾಟಿ ಸಮೋಸ. ಅದು ಥಿಂಗ್ಸ್ ಎಲ್ಲ ನಾವು ಆಮೇಲೆ ತಗೊಳ್ಳೋಣ. ಇಡ್ಲಿ ಇದು. ಈಗ ಇಷ್ಟು ತಟ್ಟೆ ತುಂಬಿದೆ, ಇದನ್ನು ಖಾಲಿ ಮಾಡಿಬಿಟ್ಟು ಆಮೇಲೆ ಬರೋಣ ಬನ್ನಿ. ಏನಿದೆ? ಪೂಡಿ, ಇಡ್ಲಿ, ಫ್ರೂಟ್ ಜ್ಯೂಸ್. ಏನು ಜ್ಯೂಸ್ ಅದು? ಸ್ಟ್ಯಾಂಡರ್ಡ್ ಮಿಕ್ಸ್ಡ್ ಫ್ರೂಟ್ ಜ್ಯೂಸ್ ಅಂತ.
ಕ್ಯಾಂಡ್ ಇದು ಕ್ಯಾಂಡ್ ಏನೇ ಫ್ರೆಶ್ ಏನಲ್ಲ. ಚಿಕನ್ ವಿಂಗ್ಸ್. ದಿಸ್ ಈಸ್ ಇದು ಫಿಶ್ ಅಂತೆ, ಫಿಶ್ ಇನ್ ಜಿಂಜರ್ ಸಾಸ್. ಚಿಕನ್ ವಿಂಗ್ಸ್, ಸ್ಟ್ರಾಬೆರಿ ಸಾನು ಸ್ಟ್ರಾಬೆರಿ ಪೇಸ್ಟ್ರಿ, ಕಾಫಿ, cookies. What are these? ಇಲ್ಲೂ ಕೂಡ ಸಿಟ್ಟಿಂಗ್ ಏರಿಯಾ ಇದೆ. ಇಲ್ಲೂ ಕೂತ್ಕೋಬೋದು. ಸಾನು ಕೂತ್ಕೋಬೋದಮ್ಮ, ಅಲ್ಲಿ ಟೇಬಲ್ ಇಲ್ಲ ಅಷ್ಟೇ. ಹೌದು ಸೋನಾ, ಅಲ್ಲಿ ಕುಕ್ಕಿ ಇದೆ ನೋಡಿ, ತಗೋ. ವೇಟ್. ನಮ್ಮ ರಾಜೇಶ್ ಅವ್ರ ತಟ್ಟೆಯಲ್ಲಿ ಏನಿದೆ ನೋಡಿ, ನಾವೇನೇನು ತಂದಿದ್ವಿ, ಇವ್ರೇನು ತಂದವ್ರೆ ಅಂತ. ನೀವು ಸ್ವೀಟ್ ತೂತವ್ರ, ನಾವು ನಾನ್ ವೆಜ್ ತೂತವ್ರ. ನಾವು ಎಲ್ಲ ಸ್ಟಾರ್ಟರ್ಸ್ ತೊಗೊಂಡು ಬಂದ್ವಿ, ಅವರು ಡೈರೆಕ್ಟ್ ಮೇನ್ ಕೊಟ್ಟೋಗಿದ್ದಾರೆ. ಇಲ್ಲ, ಇದು ಸ್ಟಾರ್ಟರ್ಸ್ ಟೈಪ್. ಇದೇನೋ ಫಿಶಾ? ಫಿಶು ವಿತ್ ಸೋಯಾ ಸಾಸ್. ನಾವು ಮುಗಿಸಿದ್ವಿ, ಹೋಗ್ತೀವಿ ಈಗ ಇನ್ನೊಂದು ರೌಂಡು. ರಾಜೇಶ್ ತಟ್ಟೆಯಲ್ಲಿ ಇರೋದನ್ನು ತೊಗೊಂಡು ಬರ್ತೀವಿ. ಇಲ್ಲಾಂದರೆ ಬರಲಾ? ತಗೋ. ಬಟ್ ಫಿಶ್ ಅಂತ ಅನ್ನಿಸ್ತಾನೆ ಇಲ್ಲ. ಇವಾಗ ಅನ್ನಿಸ್ತು. ಈಗ ಅನ್ನಿಸ್ತಾ? ನೈಸ್. ರಾತ್ರಿ 8 o'clockಗೆ ಡಿನ್ನರ್ ಐಟಮ್ಸ್ ಇರುತ್ತೆ. ಇದು ಐಟಿ ಲೆಕ್ಕ ಬರುತ್ತೆ. ಐಟಿ ಅಂದರೆ ಟೀ ಜೊತೆ ಸ್ನ್ಯಾಕ್ಸ್ ಟೈಪ್. ಬಟ್ ಇದೆಲ್ಲ ಅದಕ್ಕೆ ಮೇನ್ ಕೋರ್ಸ್ ಎಲ್ಲ ಏನೂ ಇಲ್ಲ, ಜಸ್ಟ್ ಸ್ಟಾರ್ಟರ್ಸ್ ಥರ ಇದೆ ಅಷ್ಟೇ. ಹೇಳಿ ಇದಕ್ಕೆ ಹೆಂಗೆ ಆಕ್ಸೆಸ್ ಮಾಡೋದು ಅಂತ. ಸೊ ಫ್ರೆಂಡ್ಸ್, ಇದು ಲಾಂಜ್ ಆಕ್ಸೆಸ್ ಮಾಡೋದಕ್ಕೆ ನಿಮಗೆ ಒಂದು ಪೇ ಮಾಡಿ ಆಕ್ಸೆಸ್ ಮಾಡ್ಬೋದು, ಇಲ್ಲ ಕೆಲವೊಂದು ಸೆಲೆಕ್ಟೆಡ್ ಕ್ರೆಡಿಟ್ ಕಾರ್ಡ್ಸ್ ಮೇಲೆ ಆಫರ್ಸ್ ಕೊಟ್ಟಿರ್ತಾರೆ, ಅದಿತ್ತು ಅಂತಾರೆ ನೀವು ಆಕ್ಸೆಸ್ ಮಾಡ್ಬೋದು. ಸೊ ಪೇಯ್ಡ್ ಸರ್ವಿಸ್ ಆದರೆ ಕಿಡ್ಸ್ಗೆ $2,000 ಏನು ಚೇಂಜ್ ಆಗುತ್ತೆ, ಅಡಲ್ಟ್ಸ್ಗೆ $3,000 ಅಂದರೆ $32. $32 3,000 ಎಲ್ಲ ಆಗುತ್ತೆ. 2 something ಆಗುತ್ತೆ. $32 ಲೆಕ್ಕ. ಒಂದು ಕಾರ್ಡ್ಸ್ ಮೇಲೆ ಆಫರ್ ಇರುತ್ತೆ, ಫ್ರೀ ಆಕ್ಸೆಸ್ ಅಂತ. ಸೊ ಎನಿಥಿಂಗ್ ಲೈಕ್ ICICIಯಲ್ಲೂ ಇರುತ್ತೆ, SBIಯಲ್ಲೂ ಇರುತ್ತೆ. ಬಟ್ ನೀವು ಕಾರ್ಡ್ ತೊಗೋಬೇಕಾದ್ರೆ ಕೇಳಬೇಕು ಅವ್ರಿಗೆ, ಲಾಂಜ್ ಆಕ್ಸೆಸ್ ಫೆಸಿಲಿಟಿ ಅವೈಲೇಬಲ್ ಇದೆಯಾ ಕಾರ್ಡ್ ಮೇಲೆ ಅಂತ. ಸೊ ನನ್ನ ಹತ್ರ 3 ಕಾರ್ಡ್ ಇತ್ತು, ಒಂದ್ರ ಮೇಲೆ ಇರಲಿಲ್ಲ. ಆವಾಗ ಪ್ರೈಸ್ ಕೇಳಿದೆ ಎಷ್ಟು ಅಂತ, ಆವಾಗ 2,500 ಚೇಂಜ್ ಅಂತ ನಾನು. ಸೊ ನಾವಿರೋದು 3 ಜನ. ಏನು ಮಾಡೋದು ಅಂತ ಯೋಚನೆ ಮಾಡ್ಬೇಕಾರೆ ಇನ್ನೊಂದು ಕಾರ್ಡ್ ಇತ್ತು, ಸೊ ನಿಯೋ ಗ್ಲೋಬಲ್ ಕಾರ್ಡು. ಸೊ ಆ ಕಾರ್ಡ್ ಮೇಲೆ ಆಫರ್ ಇತ್ತು. ಸೊ 3 ಜನಕ್ಕೆ ಆಯಿತು. ಸೊ ಒಬ್ಬೊಬ್ಬರಿಗೆ ಬಿದ್ದಿರೋದೇ ಜಸ್ಟ್ ₹2. ಸೊ ಕ್ರೆಡಿಟ್ ಕಾರ್ಡ್ ಒಳ್ಳೆ ರೀತಿಲಿ ಯೂಸ್ ಮಾಡಿದ್ರೆ ಬೆನಿಫಿಟ್ಸ್ ಇದೆ, ಕೆಟ್ಟ ರೀತಿ ಯೂಸ್ ಮಾಡಿದ್ರೆ ಸಂಗಮ. ಇಲ್ಲಿ ಲಾಂಜಲ್ಲೂ 2 ಥರ ಇದೆ. ಒಂದು ಬಿಸ್ನೆಸ್ ಕ್ಲಾಸ್, ಫಸ್ಟ್ ಕ್ಲಾಸ್ ಲಾಂಜು, ಇದು ಎಕಾನಮಿಕ್ ಕ್ಲಾಸ್. ಸೊ ಅವ್ರಿಗೆ ಟಿಕೆಟ್ ಬುಕ್ ಮಾಡ್ತಾ ಇದ್ದರೆ ಪಾಸ್ಗಳು ಟಿಕೆಟ್ ಕಡೆಯಿಂದ ವಿತಿನ್ 5. ಈಗ ನಮ್ಮದು ಫ್ಲೈಟಲ್ಲಿದೆ, ಬಟ್ ಅದರಲ್ಲಿ ವೇರಿಯೇಷನ್ ಇರುತ್ತೆ ಯಾವ ಥರ ಫುಡ್. ಈಗ ನಮ್ಮದು ವಿತ್ ಫುಡ್ಡಲ್ಲಿ ಆಗಿರೋದು. This is kind of good to know, sir. Yeah, no issue. Not for dosa. That's okay. Like this is the only thing they have in menu, sir. It's okay. Thanks a lot. You want any chutney something? It would be better. काय बोला? ಇದು ಆ್ಯಕ್ಚುಲಿ ಉತ್ತಪ್ಪ ದೋಸೆ. ನಾನು ಕೇಳಿದೆ ದೋಸೆ ರೊಟ್ಟಿ ಏನೂ ಇಲ್ವಲ್ಲಪ್ಪ ಇದು ಅಂತ. ಸರ್ ಇದು ಹೈ ಟೀ ಟೈಮು, ಅದಕ್ಕೆ ಇದು ಇಷ್ಟೇ ಇರೋದು. ಡಿನ್ನರು ಇಲ್ಲ ಬೆಳಿಗ್ಗೆ ಇರುತ್ತೆ ದೋಸೆ, ಡಿನ್ನರ್ಗೆ ರೊಟ್ಟಿ ಕರಿ ಇರುತ್ತೆ. ಡಿನ್ನರ್ ಸ್ಟಾರ್ಟ್ ಆಗೋದೇ 8 ಗಂಟೆಯಿಂದ.
ಬ್ರೇಕ್ಫಾಸ್ಟ್ ಟೈಮಿಗೆ ಅಂದರೆ ಬೆಳಿಗ್ಗೆ ಅವಾಗ ದೋಸೆ ಇರುತ್ತೆ. ಮಧ್ಯಾಹ್ನ ಲಂಚ್ ಅವರ್ಸಲ್ಲಿ ಮೋಸ್ಟ್ಲಿ ಇರುತ್ತೆ ಅನ್ಸುತ್ತೆ. ಸೊ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ, ಸರ್ ಆ ಲಾಂಜಲ್ಲಿದೆ ಬಿಸ್ನೆಸ್ ಕ್ಲಾಸ್ ಲಾಂಜ್ ಅಂತ. ಸೊ ಅಲ್ಲಿಂದ ತಂದುಕೊಡ್ತೀವಿ ಅಂತಂದರು. ಸೊ ಆನ್ ರಿಕ್ವೆಸ್ಟ್ ದೋಸೆ. ಸೊ ಏರ್ಪೋರ್ಟ್ಗೆ ನೋಡಿ, ನೀವು ತುಂಬ ಲೇಟಾಗಿ ಫ್ಲೈಟ್ ಆನ್ ಟೈಮ್ ಇರೋ ಟೈಮಿಗೆ ಬಂದರೆ ಲಾಂಜ್ ಆಕ್ಸಸ್ ಎಲ್ಲ ಮಾಡೋಕ್ಕೆ ಆಗಲ್ಲ. ಸ್ವಲ್ಪ ಬೇಗ ಬಂದರೆ ಈ ಥರ ಒಂದು ಆಪ್ಷನ್ಸ್ ಇರುತ್ತೆ ಅಲ್ವಾ. ಈಗ ಕಾಫಿ ಕುಡಿಯೋಣ ಅಂತ ಬಂದೆ. ಬರಬೇಕಾದ್ರೆ ಖುಷ್ ಅನ್ನುತ್ತೆ. ವಾ, ಬಂದೇ ಇಲ್ಲ ಸೌಂಡು. ಅದು ಆ ಕಡೆ ಇದ್ದಾಗ್ತಾಯಿತ್ತಲ್ಲ, ವರ್ಕ್ ಆಗ್ತಾ ಇರಲಿಲ್ಲ ಅದು. ಶುಗರು ಸ್ಟೀವಿಯಾ ಸಾಚಣ. ಹಾಂ ಹಾಂ. ನಾವಿಷ್ಟೊತ್ತು ಅಲ್ಲಿ ಸ್ಟಾರ್ಟಿಂಗಲ್ಲಿ ಎಂಟ್ರಾದ ತಕ್ಷಣವೇ ಅಲ್ಲಿ ಸೋಫಾ ಇದ್ದಲ್ಲ, ಅಲ್ಲಿ ಕುತ್ಕೊಂಡಿದ್ವಿ. ಇದು ಲಾಂಜ್ ಏರಿಯಾ, ಇಲ್ಲಿ ಊಟ ಎಲ್ಲ ಇರೋದು. ಅಲ್ಲಿ ಒಂದು ಇದೆ ಪ್ಲೇಸು. ಅದು ಬಿಟ್ಟರೆ ಇಲ್ಲಿ ಚಾರ್ಜಿಂಗ್ ಪಾಯಿಂಟ್ಸ್ ಇದೆ, ಇಲ್ಲಿ ಚಾರ್ಜ್ ಮಾಡ್ಕೊಳ್ಬೋದು. ಅದಕ್ಕೆ ಇಲ್ಲಿಗೆ ಬಂದಿದ್ದೀವಿ ಈಗ. ಈ ಸಾನುಗೆ ಇಂಥ ಚೇರ್ ಮೇಲೆ ಕೂತ್ಕೊಳ್ಳೋಕೆ ತುಂಬ ಇಷ್ಟ. ಮತ್ತು ಇಲ್ಲೇ ಊಟ ಮಾಡ್ಬೋದಿತ್ತು ತಾನೇ, ಕೂತ್ಕೋ. ಈ ವ್ಲಾಗ್ ಸ್ನೇಹಿತರೆ ಈ ಮಾಹಿತಿಯೊಂದಿಗೆ ಎಂಡ್ ಮಾಡ್ತೀನಿ. ಲಾಂಜ್ ಆಕ್ಸಸ್ ಬಗ್ಗೆ ನಿಮಗೆ ಡೀಟೇಲ್ ಆಗಿ ತಿಳಿಸ್ಬೇಕಿತ್ತು, ಹಾಗಾಗಿ ಇದನ್ನು ಸಪ್ರೇಟ್ ವಿಡಿಯೋನ ಮಾಡಿದ್ದೀನಿ. ಸೊ ಫಸ್ಟ್ ಪಾರ್ಟಲ್ಲಿ ನೀವು ನೋಡಿದ್ದೀರಾ, ನಾವು ಏರ್ಪೋರ್ಟ್ಗೆ ಬಂದಮೇಲೆ ಏನೆಲ್ಲ ಪ್ರೊಸೀಜರ್ ಇರುತ್ತೆ ಲಾಂಜ್ ಇಲ್ಲಿ ತನಕ ಬರೋದಕ್ಕೆ ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನೀವು ನೋಡ್ತೀರಾ ಫ್ಲೈಟ್ ಜರ್ನಿ ಹೇಗಿರುತ್ತೆ, ನಾವು ಎಲ್ಲಿ ಲ್ಯಾಂಡ್ ಆಗ್ತಾ ಇದ್ದೀವಿ ಅಂದ್ಬಿಟ್ಟು. ನೀವು ಆಲ್ರೆಡಿ ಗೆಸ್ ಮಾಡಿಬಿಟ್ಟಿದ್ದೀರಾ, ಬಟ್ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಪಕ್ಕಾ ತಿಳಿಸ್ತೀನಿ ಕನ್ಫರ್ಮ್ ಆಗಿ ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ. ಸೊ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿ, ನೋಟಿಫಿಕೇಶನ್ ಬರುತ್ತೆ. ಯಾವುದೇ ವ್ಲಾಗ್ನ ನೀವು ಮಿಸ್ ಮಾಡಿದ್ರೆ ಎಲ್ಲ ನಮ್ಮ ಈ ಟ್ರಿಪ್ ಸೀರೀಸ್ನ ನೋಡ್ಬೋದು. ಬಾಯ್ ಬಾಯ್ ಸ್ನೇಹಿತರೆ, ಟೇಕ್ ಕೇರ್. ಸಿಗೋಣ ಮುಂದಿನ ವಿಡಿಯೋಲಿ.